ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಿನ್ನೆ ನಡೆದಂತಹ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಸುದೀಪ್ ಅಣ್ಣ ರಕ್ಷಿತಾ ಶೆಟ್ಟಿ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಆ್ಯಂಡ್ ಆ ಸ್ಟೇಟ್ಮೆಂಟ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸು ನೋಡಿದಂತಹ ಆಡಿಯನ್ಸ್ಗೂ ಸಹ ಹುಟ್ಟಾಗ್ತು. ಆ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಏನನ್ನಿಸ್ತು ಅಂತಂದರೆ, ಯಾವ ವಿಚಾರವಾಗಿ ಈ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಿದ್ದಾರೆ ಅನ್ನುವಂತಹ ಕ್ಲಾರಿಟಿನೇ ಇರಲಿಲ್ಲ ಅಂತ ಹೇಳ್ಬೋದು. ಆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕಾದ್ರೆ ಒಂದಷ್ಟು ಕ್ಲಿಪ್ಸ್ಗಳನ್ನು ಎಡಿಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿರುವಂತಹ ಚಾನ್ಸಸ್ ಕೂಡ ಇದೆ, ಅಥವಾ ಅಷ್ಟೇ ಮಾತಾಡಿರುವಂತಹ ಚಾನ್ಸಸ್ ಕೂಡ ಇದೆ. ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಲಿ ಅಂತ ಹೇಳಿ ಅಷ್ಟೇ ಮಾತಾಡಿ ಮುಗಿಸಿರುವಂತಹ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಆ ಸ್ಟೇಟ್ಮೆಂಟ್ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಬಗ್ಗೆ ಏನಕ್ಕೆ ಪಾಸ್ ಮಾಡಿದ್ರು ಅಂತ ನನಗಂತೂ ಕ್ಲಾರಿಟಿ ಅನ್ನೋದೇ ಇರಲಿಲ್ಲ. ಬಟ್ ನಾನು ಕುತ್ಕೊಂಡು ಯೋಚನೆ ಮಾಡಿದಾಗ ನನಗೊಂದಷ್ಟು ಪಾಯಿಂಟ್ಸ್ಗಳು ತಲೆಗೆ ಬಂತು, ಏನಕ್ಕೆ ಹೇಳಿರ್ಬೋದು ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಈ ರೀತಿ ಅಂತ ಹೇಳಿ ನನಗಷ್ಟು ಒಂದು ಪಾಯಿಂಟ್ಸ್ಗಳು ತಲೆಗೆ ಬಂತು ಅಂತ ಹೇಳ್ಬೋದು. ಸೊ ಆ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಅವ್ರು ಹೇಳ್ತಾರೆ, ಸುಳ್ಳು ಹೇಳಬೇಡಿ ರಕ್ಷಿತಾ ಅವರೇ, ಸುಳ್ಳು ಹೇಳೋದು ತಪ್ಪಲ್ಲ, ಹೇಳಿ ಪರವಾಗಿಲ್ಲ, ಬಟ್ ಸತ್ಯ ಗೊತ್ತಿರೋರ ಹತ್ರ ನೀವು ಸುಳ್ಳು ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಈ ರೀತಿ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆ ಕೂಡ ನೀಡೋದಿಲ್ಲ ಅಂತ ಹೇಳೋದಕ್ಕಿಂತ ಪ್ರಕ್ರಿಯೆ ಕೊಡೋಕ್ಕೂ ಸಹ ಬಿಡೋದಿಲ್ಲ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸ್ಟೇಟ್ಮೆಂಟ್ಗೆ ಏನು ಹೇಳ್ತಾರೆ ಅಂತ ಕೇಳುವಂತಹ ಒಂದು ಮನಸ್ಥಿತಿಯಲ್ಲೂ ಕೂಡ ಸುದೀಪ್ ಅವರು ಇರಲಿಲ್ಲ ಅಂತ ಅನಿಸ್ತಿದೆ. ನಂಗನ್ಸುತ್ತೆ ಈ ಒಂದು ಸ್ಟೇಟ್ಮೆಂಟ್ ಏನಕ್ಕೆ ಪಾಸ್ ಮಾಡಿದ್ದಾರೆ ಅಂತ ನೋಡೋದಾದರೆ, ರಕ್ಷಿತಾ ಶೆಟ್ಟಿ ಯಾವಾಗಲೂ ಸಹ ಗಿಲ್ಲಿ ಪರವಾಗಿ ನಿಂತ್ಕೊಳ್ಳೋದು, ರಕ್ಷಿತಾ ಶೆಟ್ಟಿ ಯಾವಾಗಲೂ ಸಹ ಗಿಲ್ಲಿನ ಸೀಕ್ರೆಟ್ ರೂಮಾಗಿಂದನೂ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಗಿಲ್ಲಿನ ಎಷ್ಟು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಗಿಲ್ಲಿನ ಎಷ್ಟು ಕ್ಯಾಪ್ಟನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆ್ಯಂಡ್ ಗಿಲ್ಲಿಗೆ ಎಷ್ಟು ಫೇವರಿಸಮ್ ಅಂತಂದರೆ ಕಾಣೋ ರೀತಿನೇ ಮಾಡ್ತಾರೆ. ನನಗೆ ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿನೇ ಈ ಒಂದು ಟಾಸ್ಕಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಗಿಲ್ಲಿಗೆ ಫೇವರಿಸಮ್ ಮಾಡೋದು ಕಾಣಿಸ್ತಿದೆ. ಸಪೋರ್ಟ್ ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ, ಸಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಡೋದಾಗಿರ್ಬೋದು ಗಿಲ್ಲಿಗೆ, ಎಲ್ಲವೂ ಸಹ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರ್ತಾರೆ. ಒಂದು ಮೊಟ್ಟೆ ವಿಚಾರ ಬರುತ್ತೆ, ಮೊಟ್ಟೆ ವಿಚಾರದಲ್ಲೂ ಸಹ ಗಿಲ್ಲಿ ಹೇಳ್ತಿರ್ತಾನೆ ರಕ್ಷಿತಾಗೆ, ಹೋಗಿ ಎತ್ಕೊಂಬ 2 ಎತ್ಕೊಂಬ 3 ಮೊಟ್ಟೆ ಎತ್ಕೊಂಬ, ಯಾರಾದರೂ ಕೇಳಿದ್ರೆ ನನ್ನ ಮೇಲೆ ಹೇಳ್ಬಿಡು, ಹೋಗಿ ಎತ್ಕೊಂಬ ಅಂತಲೇ ಹೇಳ್ತಿರ್ತಾರೆ. ಅದನ್ನು ಗಿಲ್ಲಿನೇ ಹೋಗಿ ಮಾಡ್ಬೋದಾಗಿರುತ್ತೆ, ಬಟ್ ರಕ್ಷಿತಾ ಶೆಟ್ಟಿಗೆ ಹೇಳ್ತಾನೆ ಗಿಲ್ಲಿ. ರಕ್ಷಿತಾ ಶೆಟ್ಟಿ ಅದನ್ನು ಸಹ ಮಾಡ್ತಾಳೆ. ನೀವು ನಿಮ್ಮ ಹೆಸರು ತಗೋತೀರಾ ಅಂತ ಹೇಳಿದ್ರೆ ನಾನು ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡೋದಿಲ್ಲ ಅಂತ ಹೇಳಿನೇ ಆ ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟು ರಕ್ಷಿತಾ ಶೆಟ್ಟಿ ಆ ಕೆಲಸನ ಮಾಡ್ತಾಳೆ. ಬಟ್ ಯಾವ ವಿಚಾರಕ್ಕೆ ನೀವು ಸುಳ್ಳು ಹೇಳ್ತಿದ್ದೀರಾ, ಯಾವ ವಿಚಾರಕ್ಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ನೋಡೋದಾದರೆ, ಗಿಲ್ಲಿ ಹೇಗೆ ಇವಾಗ ಕಾವ್ಯನ ಎಲ್ಲ ವಿಚಾರದಲ್ಲೂ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗ್ತಾನೋ, ಕಾವ್ಯನ ಸೇವ್ ಮಾಡೋದಕ್ಕೆ ಹೋಗ್ತಾನೋ, ನಾಮಿನೇಷನ್ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಕಾವ್ಯ ಅಂತ ಇದ್ದಾಗ ಅಲ್ಲಿ ಕಾವ್ಯಗೆ ಏನಾದರೂ ಒಂದು ಸ್ವಲ್ಪ ಹರ್ಡಲ್ಸ್ ಬರ್ತಿದೆ ಅಂತ ಅಂದಾಗ ಗಿಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಸಹ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಬಿಟ್ಟು ಕಾವ್ಯನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿ ವಿಚಾರಕ್ಕೆ ಎಲ್ಲ ಒಂದು ವಿಚಾರಕ್ಕೂ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಬಿಟ್ಟು ಗಿಲ್ಲಿನ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ಸಹ ಅನ್ನಿಸ್ತಿದೆ. ಸೀಕ್ರೆಟ್ ರೂಮಲ್ಲಿ ಇದ್ದಾಗಿಂದನೂ ಸಹ ಎಲ್ರಿಗೂ ಸಹ ಅನ್ನಿಸ್ತಿತ್ತು. ಆ್ಯಂಡ್ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪ್ಲ್ಯಾಟ್ಫಾರ್ಮ್ಸಲ್ಲೂ ಸಹ ರಕ್ಷಿತಾ ಮತ್ತು ಗಿಲ್ಲಿ ಮಧ್ಯೆ ಏನೋ ನಡೀತಿದೆ, ರಕ್ಷಿತನಿಗೆ ಗಿಲ್ಲಿ ಇಷ್ಟ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋಸ್ಗಳನ್ನೆಲ್ಲ ಮಾಡಿ ಹಾಕ್ತಿದ್ರು. ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಕೇಳ್ತಿರ್ತಾರೆ, ನೀನು ಮದುವೆ ಆಗುವಂತಹ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿದಾಗ ಗಿಲ್ಲಿ ಥರ ಇರಬೇಕು ಅಂತ ಹೇಳ್ತಾಳೆ. ಆ್ಯಂಡ್ ಕಂಟೆಸ್ಟೆಂಟ್ ಎಲ್ಲರೂ ಸಹ ಓ ಅಂತ ಕಿರ್ಚಿದಾಗಲೂ ಕೂಡ ಅವಳು ಹೇಳ್ತಾಳೆ, ಕ್ಲಾರಿಟಿ ಕೊಡ್ತಾಳೆ, ನನಗೆ ಗಿಲ್ಲಿ ಥರ ಇರುವಂತಹ ಹುಡುಗ ಬೇಕು, ಆದರೆ ಗಿಲ್ಲಿ ಬೇಡ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಡ್ತಾಳೆ. ಬಟ್ ಆದರೂ ಸಹ ಎಲ್ಲೋ ಒಂದು ಕಡೆ ಅವಳು ಗಿಲ್ಲಿನ ನನಗೆ ಗಿಲ್ಲಿ ಥರ ಹುಡುಗ ಬೇಕು ಅಂತ ಹೇಳಿರೋದಕ್ಕೆ ಆ ಒಂದು ವಿಚಾರ ತುಂಬಾ ವೈರಲ್ ಆಗ್ತಿದೆ. ಆ್ಯಂಡ್ ಆ ಒಂದು ವಿಚಾರ ತುಂಬಾ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಜಸ್ಟ್ ಒಂದು ಸತಿ ಆಗಿದ್ರೆ ಪರವಾಗಿಲ್ಲ, 2-3 ಸತಿ ಈ ರೀತಿ ಸ್ಟೇಟ್ಮೆಂಟನ್ನು ರಕ್ಷಿತಾ ಶೆಟ್ಟಿಯವರು ಕೊಟ್ಟಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಾರೆ, ಆ್ಯಂಡ್ ನಾನು ಕೂಡ ನೋಡಿದ್ದೀನಿ ಲೈವಲ್ಲಿ ಫುಟೇಜಸ್ನ ನೋಡಬೇಕಾದ್ರೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವ್ರನ್ನ ಬ್ರದರ್ ಅಂತ ಕರಿತಿರ್ತಾಳೆ. ಎಸ್, ಅಫ್ಕೋರ್ಸ್ ನಾನು ಲೈವಲ್ಲಿ ನೋಡಿದ್ದೀನಿ. ಆ್ಯಂಡ್ ರಜತ್ ಅವರು ಇಂಟರ್ವ್ಯೂಗಳನ್ನ ಕೊಡಬೇಕಾದ್ರೂ ಸಹ ಹೇಳಿದ್ದಾರೆ, ಗಿಲ್ಲಿ ಮತ್ತು ರಕ್ಷಿತಾ ಮಧ್ಯೆ ಏನಾದರೂ ಇದೆಯಾ ಅಂತ ಹೇಳಿ ಕೇಳಿದ್ದಾರೆ. ರಕ್ಷಿತಾಗೆ ಏನಾದರೂ ಫೀಲಿಂಗ್ಸ್ ಇದೆಯಾ ಗಿಲ್ಲಿ ಮೇಲೆ ಅಂತ ಹೇಳಿ ಕೇಳಿದ್ದಾರೆ. ಆವಾಗ ರಜತ್ ಅವರು ಸಹ ಹೇಳಿದ್ದಾರೆ, ಇಲ್ಲ ಅವಳು ಆ ಥರ ಏನಿಲ್ಲ, ಬಟ್ ಬ್ರದರ್ ಅಂತ ಕರೆದಿರೋದನ್ನು ಸಹ ನೋಡಿದ್ದೀನಿ, ಮನಸ್ಸಲ್ಲಿ ಆ ಥರ ಎಲ್ಲ ಏನಿಲ್ಲ ಅನಿಸುತ್ತೆ ಅಂತ ಹೇಳಿ ರಜತ್ ಅವರು ಕೂಡ ಹೇಳಿದ್ದಾರೆ. ಸೊ ಅವಳು ಹೇಳ್ತಿರೋದು ಗಿಲ್ಲಿ ಥರ ಆ್ಯಕ್ಟಿವ್ ಆಗಿರುವಂತಹ ಪರ್ಸನ್ ಬೇಕು, ಕಿತಾಪತಿ ಇರುವಂಥ
ಇರುವಂತಹ ಪರ್ಸನ್ ಬೇಕು ನನಗೆ ಅಂತ ಹೇಳ್ತಿದ್ದಾರೆ. ಬಟ್ ಬೇರೆಯವರೆಲ್ಲ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಇದನ್ನು ಯಾವ ರೀತಿ ತಿರುಗಿಸ್ತಿದ್ದಾರೆ ಅಂತಂದರೆ, ಲೈಕ್ ಕಾವ್ಯ ಈ ಮನೆಯಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಆಗಿರೋದಿಲ್ಲ ಅಂತ ಏನು ರಕ್ಷಿತಾ ಶೆಟ್ಟಿ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾಳೆ, ಆ ಒಂದು ಸ್ಟೇಟ್ಮೆಂಟ್ ಕೊಡ್ತಿರೋದೇ ಗಿಲ್ಲಿಗೋಸ್ಕರ. ಯಾಕೆಂದರೆ ಗಿಲ್ಲಿ ಯಾವಾಗಲೂ ಕಾವ್ಯನ ಹಿಂದೆ ಹೋಗ್ತಿರ್ತಾನೆ. ಸೊ ಗಿಲ್ಲಿ ಜೊತೆ ಯಾರೂ ಕೂಡ ಇರಬಾರ್ದು, ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಯಾವ ಹುಡುಗಿನೂ ಬಂದು ಗಿಲ್ಲಿ ಹತ್ರ ಇರಬಾರ್ದು. ಸೊ ಅದಕ್ಕೋಸ್ಕರ ಫಸ್ಟ್ ಇವರಿಬ್ಬರನ್ನ ದೂರ ಮಾಡೋಣ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಸ್ಪಂದನ ಮತ್ತು ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ನೋ ರೀತಿ ಒಂದಷ್ಟು ಜನ ತೋರಿಸ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ರಕ್ಷಿತಾ ಶೆಟ್ಟಿ ಕ್ಲಿಯರಾಗಿ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಿದ್ದಾಳೆ, ಯಾಕೆ ಸ್ಪಂದನನ ನಾಮಿನೇಟ್ ಮಾಡ್ತಿದ್ದೀನಿ, ಯಾಕೆ ಕಾವ್ಯನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾ ಇದ್ದಾಳೆ. ಆ್ಯಂಡ್ ಎಲ್ಲವೂ ಸಹ ವ್ಯಾಲಿಡ್ ರೀಸನ್ಸನ್ನೇ ರಕ್ಷಿತಾ ಶೆಟ್ಟಿ ಕೊಡ್ತಿದ್ದಾಳೆ. ಬಟ್ ಆದರೂ ಸಹ ಏನಕ್ಕೆ ಇದನ್ನು ಈ ರೀತಿ ಗಿಲ್ಲಿ ವರ್ಷನ್ಗೆ ತಿರುಗಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಲೈಕ್ ಗಿಲ್ಲಿಗೋಸ್ಕರ ಕಾವ್ಯನ ನಾಮಿನೇಟ್ ಮಾಡ್ತಿದ್ದಾಳೆ, ಗಿಲ್ಲಿಗೋಸ್ಕರ ಸ್ಪಂದನನ ನಾಮಿನೇಟ್ ಮಾಡ್ತಿದ್ದಾಳೆ. ಸೊ ಗಿಲ್ಲಿ ಅಂದರೆ ಇಷ್ಟ ಅನ್ನೋ ರೀತಿ ಎಲ್ಲರೂ ಕೂಡ ಪೋಟ್ರೆ ಮಾಡಿ ಹೇಳ್ತಿದ್ದಾರೆ. ಲೈಕ್ ಅವಳು ಹೇಳಿರೋದು ಇಷ್ಟೇ, ನನಗೆ ಗಿಲ್ಲಿ ಥರ ಹುಡುಗ ಬೇಕು, ಗಿಲ್ಲಿ ಥರ ಕಿತಾಪತಿ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾರಲ್ಲ ಅಂತಹ ಹುಡುಗ ಬೇಕು, ಲೈಕ್ ಬೋರಿಂಗ್ ಪರ್ಸ್ನಾಲಿಟಿ ಆಗಿರೋದು ನನಗಿಷ್ಟ ಇಲ್ಲ ಅಂತ ಹೇಳಿ ಲೈಕ್ ರಕ್ಷಿತಾ ಶೆಟ್ಟಿ ಹೇಳಿದ್ದಾಳೆ. ಹಂಗನ್ಬಿಟ್ಟು ಗಿಲ್ಲಿನೇ ಬೇಕು ಅಂತ ಹೇಳಿಲ್ಲ. ಅದು ಇದ್ದಿದ್ರೆ ಅಕಸ್ಮಾತ್ ಅವಳು ಹೇಳ್ಕೊಂಡಿರೋಳು, ಇಷ್ಟು ದಿವಸ ಬೇಕಾಗ್ತಿರ್ಲಿಲ್ಲ ರಕ್ಷಿತಾ ಶೆಟ್ಟಿಗೆ ಹೇಳ್ಕೊಳ್ಳೋದಕ್ಕೆ. ಅಕಸ್ಮಾತ್ ಆ ರೀತಿಯೂ ಏನಾದರೂ ಇದ್ದಿದ್ರೆ ಹೇಳ್ಕೊಂಡಿರೋಳು, ಆ ರೀತಿ ಖಂಡಿತವಾಗ್ಲೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ? ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಒಂದು ವಿಚಾರಕ್ಕೆ ನಾಮಿನೇಟ್ ಮಾಡ್ತಿದ್ದಾರೆ ಕಾವ್ಯನ ಅನ್ನೋ ರೀತಿಯೇ ನೆನ್ನೆ ಸ್ಟೇಜ್ ಮೇಲೂ ಕೂಡ ಸುದೀಪ್ ಅವರು ಹೇಳಿದ್ದು. ಲೈಕ್ ಬರ್ಬೇಡ ವಿಡಿಯೋಗೆ ಹೋಗೋ ಕಡೆ, ಇದೇ ಒಂದು ಸ್ಟೇಟ್ಮೆಂಟ್ನೇ ಸುದೀಪ್ ಅವರು ಸಹ ಹೇಳಿದ್ದು. ಲೈಕ್ ಕಂಪ್ಲೀಟ್ ಸ್ಟೇಟ್ಮೆಂಟನ್ನು ತೋರಿಸ್ಬಿಟ್ಟಿದ್ದಿದ್ರೆ ನಮಗೂ ಸಹ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿರೋದು. ಬಟ್ ಎಲ್ಲೋ ಅರ್ಧರ್ಧ ಸ್ಟೇಟ್ಮೆಂಟ್ಸನ್ನು ಮಾಡಿದ್ದಕ್ಕೆ ಇದ್ದಕ್ಕಿದ್ದಾಗೆ ಸುದೀಪ್ ಅವರು ಹೇಳ್ತಿರ್ತಾರೆ, ಲೈಕ್ ರಕ್ಷಿತಾ ಶೆಟ್ಟಿ ಸುಳ್ಳು ಹೇಳಿ ಪರವಾಗಿಲ್ಲ, ಬಟ್ ಸತ್ಯ ಗೊತ್ತಿರೋರ ಹತ್ರ ಸುಳ್ಳು ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಮಾಡಿದ್ರು. ಸೊ ಆ ಸ್ಟೇಟ್ಮೆಂಟ್ ಮಾಡಿದ್ದು ಎಲ್ಲೋ ಒಂದು ಕಡೆ ನಂಗೆ ಇಷ್ಟ ಆಗಲಿಲ್ಲ. ಕ್ಲಾರಿಟಿ ಕೂಡ ಇರಲಿಲ್ಲಲ್ವಾ. ಸೊ ಕ್ಲಾರಿಟಿ ಕೊಟ್ಬಿಟ್ಟು ಆ ರೀತಿ ಸ್ಟೇಟ್ಮೆಂಟನ್ನು ಮಾಡಿಬಿಟ್ಟಿದ್ದಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಒಪ್ಪಿಗೆ ಆಗ್ತಿತ್ತು. ಸರಿ, ಓಕೆ, ಈ ರೀತಿ ಇಂತಹ ಕೆಲಸಗಳನ್ನ ಮಾಡಿದ್ದಾಳೆ, ಸೊ ಅದಕ್ಕೆ ಈ ರೀತಿ ಸ್ಟೇಟ್ಮೆಂಟನ್ನು ಸುದೀಪ್ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಅನ್ನಿಸ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಕ್ಲಾರಿಟಿನೇ ಸಿಗದಿದ್ದಾಗ ರಕ್ಷಿತಾ ಶೆಟ್ಟಿದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ನಂಗೆ ಅನಿಸ್ತು. ಆ್ಯಂಡ್ ಏನಕ್ಕೆ ಈ ರೀತಿ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಿದ್ದಾರೆ ಅಂತಂದಾಗ ಲೈಕ್ ಗಿಲ್ಲಿ ವಿಚಾರವಾಗಿ ಈ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿರ್ಬೋದು ಅಂತ ಹೇಳಿ ಕೂಡ ನನಗೆ ಅನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಲೈಕ್ ಸಾಕಷ್ಟು ಜನಕ್ಕೆ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಅನ್ನೋದೇ ಇಲ್ಲ, ಏನಕ್ಕೆ ಕೊಟ್ಟರು, ಏನಕ್ಕೆ ಆ ರೀತಿ ಸ್ಟೇಟ್ಮೆಂಟನ್ನು ಮಾಡಿದ್ರು, ರಕ್ಷಿತಾ ಶೆಟ್ಟಿಗೆ ಸುಳ್ಳು ಹೇಳಬೇಡಿ ಅಂತ ಏನಕ್ಕೆ ಹೇಳಿದ್ರು, ಸತ್ಯ ಗೊತ್ತಿರೋರ ಹತ್ರ ಸುಳ್ಳು ಹೇಳಬೇಡಿ, ನನ್ನ ಹತ್ರ ಬೇಡ ಅನ್ನೋ ರೀತಿನೇ ಇತ್ತು ಅದು. ಸೊ ಆ ರೀತಿ ಏನಕ್ಕೆ ಹೇಳಿದ್ರು ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ನಿಮಗೇನಾದರೂ ಅರ್ಥ ಆಗಿ, ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನನಗನ್ಸಿದ್ದು ಇದು. ಲೈಕ್ ಗಿಲ್ಲಿ ವಿಚಾರದಲ್ಲಿ ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ, ಬಟ್ ನನಗೆ ಆಲ್ರೆಡಿ ಸತ್ಯ ಗೊತ್ತಿದೆ, ಗಿಲ್ಲಿನ ನೀವು ಇಷ್ಟಪಡ್ತಿದ್ದೀರಾ. ಸೊ ಕಾವ್ಯನ ಗಿಲ್ಲಿಯಿಂದ ದೂರ ಮಾಡಬೇಕು, ಅದಕ್ಕೋಸ್ಕರನೇ ಕಾವ್ಯನ ನಾಮಿನೇಟ್ ಮಾಡ್ತಿದ್ದೀರಾ ನೀವು. ನಿಮಗೆ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ಬೇರೆ ಯಾವುದೇ ರೀಸನ್ಸ್ ಇಲ್ಲ. ಮನಸ್ಸಲ್ಲಿ ಒಂದು ರೀಸನ್ಸನ್ನು ಇಟ್ಕೊಂಡು ಅದನ್ನು ಹೇಳೋಕ್ಕಾಗ್ದೇ ಮನೆ ಕೆಲಸದ ರೀಸನ್ ತೊಗೊಂಡು ಕಾವ್ಯನ ನಾಮಿನೇಟ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಅದಕ್ಕೋಸ್ಕರನೇ 3 ಸತಿನೂ ಕೂಡ ಕಾವ್ಯನ ನಾಮಿನೇಷನ್ಗೆ ನೀವು ಕರ್ಕೊಂಡು ಬಂದ್ರಿ, ಬಟ್ ಗಿಲ್ಲಿ ಸೇವ್ ಮಾಡಿಬಿಟ್ರು. ಗಿಲ್ಲಿಗೆ ಹೇಗೆ ಕಾವ್ಯನ ಕಂಡ್ರೆ ಒಂದು ಸ್ವಲ್ಪ ಫೀಲಿಂಗ್ಸ್ ಇದೆಯೋ, ನಿಮಗೂ ಕೂಡ ಅದೇ ರೀತಿ ಫೀಲಿಂಗ್ಸ್ ಗಿಲ್ಲಿ ಮೇಲಿದೆ. ಅದಕ್ಕೋಸ್ಕರ ನೀವು ಗಿಲ್ಲಿನ ಕಾವ್ಯನ ದೂರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾಮಿನೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ರಕ್ಷಿತಾ ಶೆಟ್ಟಿನ ಕೇಳ್ದಂಗಿತ್ತು. ಅದು ರಕ್ಷಿತಾ ಶೆಟ್ಟಿ ಅದಕ್ಕೆ ಇಲ್ಲ ಸರ್ ಅಂತ ಹೇಳ್ದಂಗಿತ್ತು. ಸೊ ಸುದೀಪ್ ಅವ್ರು ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಬೇಡಿ, ಸತ್ಯ ಗೊತ್ತಿರೋರ ಹತ್ರ ಸುಳ್ಳು ಹೇಳಬೇಡಿ ಅನ್ನೋ ರೀತಿ ನನಗನ್ಸಿದ್ದು. ನಿಮಗೆ ಈ ವಿಚಾರ ಯಾವ ವಿಚಾರವಾಗಿ ಸುದೀಪ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳಿದ್ದಾರೆ ಅಂತ ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಒಬ್ಬರು ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಇನ್ನೊಂದು ಆ್ಯಂಗಲಲ್ಲಿ ನೋಡಿರ್ತೀರಾ. ಲೈಕ್ ಇನ್ನೊಂದಷ್ಟು ಥಾಟ್ಸ್ಗಳು ನಿಮ್ಮ ತಲೆಗೆ ಬಂದಿರುತ್ತೆ. ಸೊ ಅದರಿಂದ ನಂಗೆ ಏನಾದರೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಪಾಯಿಂಟ್ ಸಿಕ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವೊಂದು ವಿಚಾರಕ್ಕಾಗಿ ಸುದೀಪ್ ಅವ್ರು ಈ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.